ಸರ್ ನಾಳೆನೇ ಎಕ್ಸಾಮ್ ಇದೆ, ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು, ಇನ್ನೂ ಏನು ಓದಿಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಪಾಸ್ ಮಾಡಿ, ಎಕನಾಮಿಕ್ಸ್ ತುಂಬ ಕಷ್ಟ ಆಗ್ತಾ ಇದೆ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಈ ಒಂದು ವಿಡಿಯೋನ ನೋಡಿಬಿಡಿ. ಸ್ಟಡಿ ಮೆಟೀರಿಯಲ್ಗೋಸ್ಕರ ನಾನು ಕೆಲವೊಂದಿಷ್ಟು PDF ಅನ್ನು ಕೊಡ್ತೀನಿ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೇಳ್ತೀನಿ, ಅಷ್ಟನ್ನು ಓದ್ಕೊಂಡು ಹೋದರೆ ನಾಳೆ ನೀವು 60ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ತೀರಾ, ನನ್ನ ಒಂದು ಪ್ರಾಮಿಸ್. ಆದರೆ ಆನೆಸ್ಟಾಗಿ ವರ್ಕ್ ಮಾಡಬೇಕು, ಕರೆಕ್ಟಾಗಿ ಓದ್ಕೊಂಡು ಹೋಗಿ ಅಲ್ಲಿ ಕರೆಕ್ಟಾಗಿ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ಬಂದಿರುತ್ತೆ, ನೀವು ಹೋಗಿ ಬರೆದು ಬಂದುಬಿಟ್ರೆ ಸಾಕು. ಇದು ಈ ಒಂದು ವಿಡಿಯೋದಲ್ಲಿ ಎಕನಾಮಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ. ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ ಇದರ ಸದುಪಯೋಗನ ನೀವು ಪಡ್ಕೊಳ್ಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರೂ ಕೊಡ್ತಾ ಇದ್ದಾನೆ. ನಡೀರಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾ, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ಪಟ್ಟಂತ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ. ನಾಳೆನೇ ಪರೀಕ್ಷೆ ಇದೆ, ದ್ವಿತೀಯ PUC ಎಕನಾಮಿಕ್ಸ್. ನಾವು ಬಹು ನಿರೀಕ್ಷಿತ 30 ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ. 30 ಕ್ವಶನ್ಸ್, ಟಾಪ್ 30 ಕ್ವಶನ್ಸ್. ಈ ಕ್ವಶನ್ಸ್ ಅಲ್ಲಿ ನಾಳೆ ನಿಮಗೆ 6-7 ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಕೊಡ್ತಾ ಇದ್ದಾರೆ. ಮೂಲ ಆರ್ಥಿಕ ಚಟುವಟಿಕೆಗಳನ್ನ ಪಟ್ಟಿ ಮಾಡಿ, ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಲಿಸ್ಟ್, ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್. ಉತ್ಪಾದನಾ ಸಾಧ್ಯತೆ ಗಡಿ ಅಂತಂದ್ರೆ ವಾಟ್ ಇಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಮಿಶ್ರ ಆರ್ಥಿಕತೆ ಅಂತಂದ್ರೆ ಒಂದು ಉದಾಹರಣೆ ಕೊಡಿ. ಡೋಂಟ್ ವರಿ ಅಬೌಟ್, ನಾನು ಕ್ವಶನ್ಸ್ ಎಲ್ಲ ಚರ್ಚೆ ಮಾಡ್ತೀನಿ, ಕೆಳಗಡೆ ಆನ್ಸರ್ PDF ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಹೋಗಿ ನೀವು ಓದ್ಕೊಳ್ಳಿ. ಬಟ್ ಈಗ ಚರ್ಚೆ ಮಾಡೋದು ಇಂಪಾರ್ಟೆಂಟ್, ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ನೀವು ಅಲ್ಲಿ ಹೋಗಿ ಆನ್ಸರ್ನ ನೋಡ್ಕೋಬಹುದಾಗುತ್ತೆ. ಮಿಶ್ರ ಆರ್ಥಿಕತೆ ಅಂದ್ರೆ ಒಂದು ಉದಾಹರಣೆ ಕೊಡಿ. ವಾಟ್ ಇಸ್ ಮಿಕ್ಸ್ಡ್ ಎಕನಾಮಿಕ್, ಗಿವ್ ಎನ್ ಎಕ್ಸಾಂಪಲ್. ಅನುಭವಿ ಆದರ್ಶ ಆಯ್ಕೆಯನ್ನು ನಿರ್ಧಾರ ಮಾಡತಕ್ಕಂಥ 2 ಅಂಶಗಳು. ಚಾಯ್ಸ್ ಲಿಸ್ಟ್ ದ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಕನ್ಸ್ಯೂಮರ್ಸ್ ಆಪ್ಟಿಮಲ್ ಚಾಯ್ಸ್. ಏಕತಾನಾತ್ಮಕ ಒಲವು ಅಂತಂದ್ರೆ ಮೊನೋಟೋನಿಕ್ ಪ್ರೆಫರೆನ್ಸ್, ವಾಟ್ ಇಸ್ ಮೀನ್. ಅನುಭವಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ನೇಮ್ ದ 2 ಅಪ್ರೋಚಸ್ ದ್ಯಾಟ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. ನೆಕ್ಸ್ಟ್, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದ್ರು 2 ವಿಧಗಳನ್ನು ಬರೀರಿ. ನೇಮ್ ಎನಿ 2 ಟೈಪ್ಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಕೆಳದರ್ಜೆ ಸರಕುಗಳಂದ್ರೆ ಉದಾಹರಣೆ ಕೊಡಿ. ವಾಟ್ ಇಸ್ ಇನ್ಫೀರಿಯರ್ ಗುಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಯಾವುದಾದ್ರು 2 ಅಲ್ಪಾವಧಿ ವೆಚ್ಚಗಳನ್ನು ಬರೀರಿ. ನೇಮ್ ಎನಿ 2 ಶಾರ್ಟ್ ಅಂಡ್ ಕಾಸ್ಟ್. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥವನ್ನು ಬರೆಯಿರಿ. ದೀರ್ಘಾವಧಿ ವೆಚ್ಚಗಳ ಸ್ಥಗಿತ ಬಿಂದು. ಅದನ್ನ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಇಬ್ಬರು ಉತ್ಪಾದಕರು ಪೂರೈಕೆ ರೇಖೆಗಳನ್ನು ಈ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿದ್ದಾನೆ. ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದೀನಿ. ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳು 3 ಷರತ್ತು ಬರುತ್ತೆ, ಅದನ್ನು ಕರೆಕ್ಟಾಗಿ ನೀವು ಬರೀಬೇಕಾಗುತ್ತೆ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. ರೈಟ್ ದ ಮೀನಿಂಗ್ ಆಪರ್ಚುನಿಟಿ ಕಾಸ್ಟ್ ವಿತ್ ಎನ್ ಎಕ್ಸಾಂಪಲ್. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿದಿ, ಅದರ ಸೂತ್ರವನ್ನು ಬರೆಯಿರಿ. ಗಿವ್ ದ ಮೀನಿಂಗ್ ಆಫ್ ದ ಪ್ರೈಸ್ ಎಲಾಸ್ಟಿಸಿಟಿ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. ನೆಕ್ಸ್ಟ್, ತಪಶೀಲ ಪಟ್ಟಿ ಶೇಖರಣೆ ಮತ್ತು ಕುಸಿತದ ಅರ್ಥವನ್ನು ಕೊಡಿ. ಗಿವ್ ಮೀನಿಂಗ್ ಇನ್ವೆಂಟರಿ ಅಕ್ಯುಮುಲೇಷನ್ ಆ್ಯಂಡ್ ಡಿಕ್ಯುಮುಲೇಷನ್. ವರ್ಗಾವಣೆ ಪಾವತಿ ಅಂತಂದ್ರೇನು ಒಂದು ಉದಾಹರಣೆ ಕೊಡಿ. ವಾಟ್ ಈಸ್ ಅ ಟ್ರಾನ್ಸ್ಫರ್ ಪೇಮೆಂಟ್, ಗಿವ್ ಅನ್ ಎಕ್ಸಾಂಪಲ್. ನೈಜ GDP 400, ನಾಮಮಾತ್ರ GDP 450 ಆದರೆ ಅನಪ್ರಸರಣವನ್ನು ಲೆಕ್ಕ ಮಾಡಿ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಇಫ್ ರಿಯಲ್ GDP is as 400, ನಾಮಿನಲ್ GDP 450, ಕ್ಯಾಲ್ಕುಲೇಟ್ ದ ಡೆಫ್ಲಿಟರ್. GDP FC ಸಮೀಕರಣಗಳ ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆ, ನಾಳೆ ಇದೇ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ, ನೆಗ್ಲೆಕ್ಟ್ ಮಾಡಬೇಡಿ. ಅದಾದ ನಂತರ ರೈಟ್ ದ ಕ್ವಶನ್ಸ್ ಫಾರ್ GDP MP, ಮಾರ್ಕೆಟ್ ಪ್ರೈಸ್, GDP FC, ಫ್ಯಾಕ್ಟರ್ ಕಾಸ್ಟ್ ಸಮೀಕರಣವನ್ನು ಬರೆಯಿರಿ. ಈಕ್ವೇಷನ್ಸ್ ಬರೀಬೇಕು. ಅದಾದ ನಂತರ ಸೀಮಾಂತ ಉಳಿತಾಯ ಪ್ರವೃತ್ತಿ, MPS ಸರಾಸರಿ ಉಳಿತಾಯ ಪ್ರವೃತ್ತಿ, APSಗಳ ಅರ್ಥವನ್ನು ಕೊಡಿ. ಗಿವ್ ದ ಮೀನಿಂಗ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಸೇವ್ ಟು ಸೇವ್, ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್. ನೆಕ್ಸ್ಟ್, ಅನುಭವ ಬಿಂಬಕದ ಯಾವುದಾದ್ರು 2 ಭಾಗಗಳನ್ನು ಬರೆಯಿರಿ. ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಾಟ್ ಆರ್ ದ 2 ಕಂಪೋನೆಂಟ್ಸ್ ಆಫ್ ದ ಕನ್ಸಂಪ್ಷನ್ ಫಂಕ್ಷನ್ಸ್. ಮಿತವ್ಯಯದ ವಿರೋಧಾಭಾಸವನ್ನು ಬರೆಯಿರಿ. ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. MPಯ ಮೌಲ್ಯವು 0.8 ಇದ್ದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಮಾಡಿ. ಈಗ ಆನ್ಸರ್ ಕ್ವಶನ್ ಅನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಹೇಗೆ ಕೆಲಸ ಮಾಡುತ್ತದೆ. ವೈ ಡಸ್ ಪ್ರೊಪೋರ್ಷನಲ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಸ್ ಆಸ್ ಅನ್ ಆಟೋಮೆಟಿಕ್ ಸ್ಟೆಬಿಲೈಸರ್. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಗುಡ್ಸ್. ಸಾರ್ವಜನಿಕ ಸರಕು ಖಾಸಗಿ ಸರಕುಗಳ ನಡುವೆ ರಿಪೀಟ್ ಆಗಿದೆ. ವ್ಯತ್ಯಾಸಗಳನ್ನು ತಿಳಿಸಿ. ಆಯ್ತಲ್ವ ಇದು? ಓಕೆ, ಹೌದು, ಸರಿ. ನೆಕ್ಸ್ಟ್ ಹೋಗೋಣ. ಸರ್ಕಾರ ಮುಂಗಡ ಪತ್ರದ ಯಾವುದಾದ್ರು 2 ಮುಖ್ಯ ಉದ್ದೇಶಗಳನ್ನು ಬರೀರಿ. ರೈಟ್ ಇನ್ ಟು ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಗೌರ್ಮೆಂಟ್ ಬಜೆಟ್. ಅದಾದ ನಂತರ ನೆಕ್ಸ್ಟ್, ಕೇಂದ್ರ ಸರ್ಕಾರದ ಯಾವುದಾದ್ರು ಪ್ರತ್ಯಕ್ಷ ಪರೋಕ್ಷ ತೆರಿಗೆಯನ್ನು ಬರೀರಿ. ನೇಮ್ ಎನಿ 2 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇವಿಷ್ಟು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ತಲೆ ಕೆಡಿಸ್ಕೊಬೇಡಿ. ಪಿನ್ ಕಮೆಂಟಲ್ಲಿ ಎಲ್ಲ ಲಿಂಕನ್ನು ಕೊಟ್ಟಿದ್ದೀನಿ. 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ಈ ಉತ್ತರ 2 ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಜಸ್ಟ್ ಚೆಕ್ ಮಾಡಿ, ಡ್ರೈವಲ್ಲಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ಇಲ್ಲಿ ನಾನು ನಿಮ್ಗೆ ಒಂದು ನಿಮಿಷ ಇದನ್ನ ಹೇಳ್ಬೇಕು. ನನಗೆ ಒಂದು ಸ್ಮಾಲ್ ಗೈಡೆನ್ಸ್ ಏನಂತಂದ್ರೆ, ಇಲ್ಲಿ ನಾವು ಬ್ಲೂ ಪ್ರಿಂಟ್ ಅನ್ನ ನೋಡಿದ್ರೆ ಅಲ್ಲಿ 6 ಅಂಕದ ಪ್ರಶ್ನೆಗಳು ನಾವು ಎಷ್ಟು ಬರೀಬೇಕು. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅಲ್ವಾ? ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ನಾವು ಬರೀಬೇಕಾಗಿರೋದು ಎಷ್ಟು? ಕೇವಲ 3 ಪ್ರಶ್ನೆ ಮಾತ್ರ 6 ಅಂಕಕ್ಕೆ. ಅವ್ರು ಕೊಡೋದೆಷ್ಟು? 5 ಪ್ರಶ್ನೆ ಕೊಡ್ತಾರಾ ಇಲ್ವೋ? ನಾನೇ ಮಾಡ್ತೀನಿ 5 ಅಧ್ಯಾಯಗಳ ಮೇಲೆ ಅವರು 5 ಕ್ವಶನ್ ಅನ್ನ ತೆಗಿತಾರೆ. ಸೊ ನಾವು 3 ಅಧ್ಯಾಯಗಳನ್ನ ಓದೋಣ. ಆ 3 ಅಧ್ಯಾಯಗಳ ಮೇಲೆ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿತ್ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಕ್ವಶನ್ ಕೂಡ ಕೊಡ್ತೀನಿ, ಅದನ್ನ ನೀವು ನೋಡಬೇಕು. ಸರ್, ಯಾವ ಕ್ವಶನ್ ಇಂಪಾರ್ಟೆಂಟ್ ಆಗಿದೆ ಒಂದೊಂದಾಗಿ ನೋಡೋದಾದ್ರೆ, ಇಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ನಾವು 3 ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ, ಬ್ಲೂ ಪ್ರಿಂಟ್
ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ನೋಡಿದಾಗ ಇಳಿಮುಖ ಸೀಮಾಂತ ದೃಷ್ಟಿಕೋನ, ಔದಾಸೀನ್ಯ ವಕ್ರರೇಖೆ ಲಕ್ಷಣ, ಅದಾದ ನಂತರ ಅನುಭೋಗಿ ಆದರ್ಶ ರೇಖೆ, ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಲ ಈ ಮೂರರಲ್ಲಿ ಒಂದು ಕೇಳುವಂತ ಸಾಧ್ಯತೆ ಇರತಕ್ಕಂಥ. ಹಾಗಾಗಿ ಒಂದನೇ ಅಧ್ಯಾಯವನ್ನು ನಾವು ಎರಡನೇ ಅಧ್ಯಾಯ ಕನ್ಸ್ಯೂಮರ್ ಬಿಹೇವಿಯರ್ ಗೂಡ್ಸ್ ಅಂತ ಇದೆ ಏನಿದೆಯಲ್ಲ ಅನುಭೋಗಿ ವರ್ತನೆ ಸಿದ್ಧಾಂತ ಅಲ್ಲಿ ಓದೋಣ. ಹಾಗಾದ್ರೆ ಒಂದನೇ ಪ್ರಶ್ನೆ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಖಂಡಿತವಾಗ್ಲೂ ಈ ಪ್ರಶ್ನೆ ಈ ಸಲ ಈ ಬಾರಿ ಬರುವಂತಹ ಒಂದು ಸಾಧ್ಯತೆ ಇದೆ. ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರಗಳನ್ನು ವಿವರಿಸಿ. ಇಲ್ಲಿ ಒಂದನೇದಾಗಿ ಎಕ್ಸ್ಪ್ಲೇನ್ ದ ಲಾ ಡೈಮೆನ್ಷನ್ ಮಾರ್ಜಿನಲ್ ಯುಟಿಲಿಟಿ ವಿತ್ ಹೆಲ್ಪ್ ಆಫ್ ದ ಟೇಬಲ್ ಅಂಡ್ ಡಯಾಗ್ರಾಮ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಹೇಳಿದೆ. ಅದಾದ್ರೆ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳು ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ಡಯಾಗ್ರಾಮ್ಸ್. ನೆಕ್ಸ್ಟ್ ಅನುಭೋಗಿ ಆದರ್ಶ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಆಪ್ಟಿಮಲ್ ಚಾಯ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಮೂರು ಕ್ವಶನ್ ಓದಲಿಕ್ಕಾಗುತ್ತಾ? ಸೊ ಈ ಮೂರು ಪ್ರಶ್ನೆ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಬರ್ತಕ್ಕಂಥದ್ದು. ಅದಾದ ನಂತರ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲಾನ ಕಥೆಯನ್ನು ಬರೆಯಿರಿ. ರೈಟ್ ಸ್ಟೋರಿ ಆಫ್ ಗೋಲ್ಡ್ಸ್ಮಿತ್ ಲಾಲಾ ಆನ್ ದ ಡಿಸ್ಪಾಯ್ಟ್ ಅಂಡ್ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಒಂದು ಪ್ರಶ್ನೆ ಇದು ಹಣ ಮತ್ತು ಬ್ಯಾಂಕಿಂಗ್ ಏನು ಮನಿ ಅಂಡ್ ಬ್ಯಾಂಕಿಂಗ್ ಚಾಪ್ಟರ್ ಇದೆಯಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಮೂರನೇ ಅಧ್ಯಾಯ ಮೂರನೇ ಚಾಪ್ಟರ್. ಸೊ ಈ ಒಂದು ಓದಲೇಬೇಕಾಗುತ್ತೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ ಫಿಕ್ಸ್ ಪ್ರಶ್ನೆ. ಅದಾದ ನಂತರ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ದೋಷಗಳನ್ನು ನಿವಾರಿಸಿತು ತಿಳಿಸಿ. ಇದನ್ನ ನಾವು ಓದಬೇಕಾಗುತ್ತೆ. ಇದು ಎರಡನೇ ಚಾಪ್ಟರ್. ಒಂದನೇ ಚಾಪ್ಟರ್ ನಾನು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಹೇಳಿದೆ, ಇದು ಎರಡನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ. ಈಗ ಮೂರನೇ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಜಿಡಿಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲಾ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತದೆ ಎಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ವಿವರಿಸಿ. ಆಲ್ ತ್ರೀ ಮೆಥಡ್ಸ್ ಕ್ಯಾಲ್ಕುಲೇಟಿಂಗ್ ಜಿಡಿಪಿ ಗಿವ್ ದ ಸೇಮ್ ಆನ್ಸರ್. ಎಕ್ಸ್ಪ್ಲೇನ್ ವಿತ್ ನ್ಯೂಮರಿಕಲ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆಯನ್ನು ನಾವು ಓದಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕುಗಳು ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿನ ಲಾಲನ ಕಥೆಯನ್ನು ನೋಡಿದ್ವಿ. ನೆಕ್ಸ್ಟ್ ಸಂದಾಯ ಬಾಕಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ರೇಖಾಚಿತ್ರದ ಅಂದವಾದ ಚಿತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದೀನಿ. ಆಮದು ಮತ್ತು ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯದ ಮೇಲೆ ಇದು 5ನೇ ಚಾಪ್ಟರ್ ಬರ್ತಕ್ಕಂಥದ್ದು. ಓಪನ್ ಎಕನಾಮಿ ಇದೆಯಲ್ಲ ಆ ಒಂದು ಚಾಪ್ಟರ್ ಬರ್ತಕ್ಕಂಥದ್ದು. ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದಲ್ಲಿ ಪ್ರಸ್ತುತಪಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಿರ ವಿನಿಮಯ ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನ ಸಿದ್ಧಾಂತವನ್ನು ಪಿಪಿಪಿ ಹೇಗೆ ಬಳಸಲಾಗ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಈ ಸಲ ಈ ಬಾರಿ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಹೊಸದಾಗಿರ್ತಕ್ಕಂಥ ಪ್ರಶ್ನೆ ಇದು. ಇವಿಷ್ಟು ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಇವಿಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳಿ. ಅಡಿಷನಲ್ ಸೋರ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಸರ್ ನಾವು 6 ಅಂಕದ ಪ್ರಶ್ನೆಯಲ್ಲಿ ಪರ್ಫೆಕ್ಟ್ ಆಗ್ಬಿಡ್ಬೇಕಂತಂದ್ರೆ ಒಂದು ಕೆಲಸ ಮಾಡಿ ಏನ್ ಮಾಡ್ತೀರಾ ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ 2ನೇ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 2ನೇ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 3ನೇ ಚಾಪ್ಟರ್, ಈ 3 ಚಾಪ್ಟರ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಡಿ ಸಾಕಾಗುತ್ತೆ. 6 ಅಂಕದ ಪ್ರಶ್ನೆ ಎಲ್ಲ ನಾವಿಲ್ಲಿ ಕವರ್ ಮಾಡ್ತೀವಿ. ಸೊ ಇಷ್ಟ ನೀವು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಮುಂದೆ ಇದೊಂದೇ ಅಲ್ಲ ಮತ್ತೆ ಇಂಪಾರ್ಟೆಂಟ್ ಯಾವ್ದಾದ್ರು ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಏನಾದ್ರು ಸಿಕ್ಕರೆ ನಾನು ಮತ್ತೆ ಅನಲೈಸ್ ಮಾಡಿ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು. ವಿಡಿಯೋದಲ್ಲಿ ಅರ್ಥಶಾಸ್ತ್ರ 4 ಅಂಕದ 4 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ನ ಕೊಡ್ತಾ ಇದ್ದೇನೆ. ಇವೇ ಬರುತ್ತೆ, ಇವನ್ ಬಿಟ್ಟು ಮತ್ತೆ ಬೇರೆ ಯಾವುದು ಬರೋದಿಲ್ಲ. ಯಾಕಂತಂದ್ರೆ ನಾನು ಯಾವ ರೀತಿ ಕೊಡ್ತಾ ಇದ್ದೇನೆ ಅಂದ್ರೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಈ ಕ್ವಶನ್ಸ್ ಅನ್ನ ಬಿಟ್ಟು ಅವ್ರು ಮತ್ತೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಎಲ್ಲಾ ಕ್ವಶನ್ಸ್ ಅನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 4 ಮಾರ್ಕ್ಸ್ ಕ್ವಶನ್. ನೀವು ಮಾಡಬೇಕಾಗಿರೋದೇನು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡಿ ವಿಡಿಯೋನ ಶುರು ಮಾಡೋಣ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾ ಇದ್ದೇನೆ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳ ಯಾವುವು? ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂತ ಇದೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನ ಸಂಕ್ಷಿಪ್ತವಾಗಿ ಚರ್ಚಿಸಿ ಫಿಕ್ಸ್ ಪ್ರಶ್ನೆ. ಅದಾದ ನಂತರ ಒಂದು ಹೊಸ ಪ್ರಶ್ನೆ ಆಡ್ ಆಗಿರ್ತಕ್ಕಂಥದ್ದು. ಒಬ್ಬ ಅನುಭೋಗಿ ಒಂದು ಸೇಬಿನ ಬೆಲೆ 8 ರು ಇದ್ದಾಗ 20 ಸೇಬುಗಳನ್ನ ಖರೀದಿ ಮಾಡ್ತಾಳೆ. ಈ ಒಂದು ಪ್ರಶ್ನೆ ಕೊಡ್ತೀನಿ, ನೀವು ಮಾಡ್ಬೇಕು ಅದನ್ನೀಗ. ಪ್ರತಿ ಸೇಬಿನ ಬೆಲೆ 10 ರುಗಳಿಗೆ ಏರಿಕೆ ಆದಾಗ ಅವಳು ಸೇಬಿನ ಬೇಡಿಕೆನ 16ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ ಏನಿದೆಯಲ್ಲ ಈ ಒಂದು ಪ್ರಶ್ನೆನ ನಾವು ಒಂದು ಕ್ಲಾಸ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಔದಾಸೀನ್ಯ ನಕ್ಷೆನ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಅದಾದ ನಂತರ ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಡಯಾಗ್ರಾಮ್. ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಲೆಕ್ಕಾಚಾರ ಮಾಡಿ. ಇದು ಕೂಡ ಒಂದು ಕ್ಲಾಸ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಒಂದು ಟೇಬಲ್ ಬರ್ತೀನಿ, ಅಲ್ಲಿ ನೋಡೋಣ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ. ಸ್ಟೇಟ್ ದ ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಡಿಟರ್ಮೈನ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್. ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ. ಈ ಒಂದು ಪ್ರಶ್ನೆಗೂ ಕೂಡ ನಾನು ಈ ರೀತಿ ನ್ಯೂಮರಿಕಲ್ ಕ್ವಶನ್ಸ್ ಏನೇನಿದೆ ಅದರ ಮೇಲೆ ಒಂದು ಸಪರೇಟ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡೋಣ. ಇಲ್ಲಿ TR ಮತ್ತು TC ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಕ್ಲಾಸ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಮುಂಬರ್ತಕ್ಕಂಥ ಇನ್ನೊಂದು ನೆಕ್ಸ್ಟ್ನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ ಆದ್ಮೇಲೆ ನಿಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಅದಾದ ನಂತರ ಇದು ಕೂಡ ಕ್ವಶನ್ ಇಲ್ಲಿ ನೋಡ್ಕೊಳ್ಳಿ. ಈ ಕ್ವಶನ್ ನಿಮ್ಮ ಬುಕ್ಕಲ್ಲಿ ಇದ್ರೆ ಇದನ್ನ ಆನ್ಸರ್ ನೋಡ್ಕೊಳ್ಳಿ. ನಾನು ಆನ್ಸರ್ ಕೊಡ್ತೀನಿ. ಬೆಲೆ ಮಿತಿ ಅಂತಂದ್ರೆ ಏನು? ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬೆಲೆ ಅಂತಸ್ತಿನ ಟಿಪ್ಪಣಿ ಬರೆಯಿರಿ. ರೈಟ್ ನೋಟ್ ಆನ್ ಪ್ರೈಸ್ ಫ್ಲೋರ್. ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವಂತೆ ಕೋಷ್ಟಕವನ್ನು ಬರೆಯಿರಿ. ಈ ಒಂದು ಕ್ವಶನ್ ಅನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಬರೆಯಿರಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ಸರ್ಕಾರ, ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಿಸರ್ವ್ ಬ್ಯಾಂಕಿನ 5 ಕಾರ್ಯಗಳನ್ನು ಬರೆಯಿರಿ. 4 ಅಂಕಕ್ಕೆ 5 ಕಾರ್ಯ ಸಾಕು.
ಹಣವು ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಯೊಂದಿಗೆ ವಿವರಿಸಿ. ಮನಿ ಆಕ್ಟ್ ದ ಮೋಸ್ಟ್ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್. ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಹಣದ ಬೇಡಿಕೆ ವ್ಯವಹಾರದ ಉದ್ದೇಶಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಅ ಡಿಮಾಂಡ್ ಮನಿ. ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಅ ಡಿಮಾಂಡ್ ಮನಿ. ಓಕೆ. ಸಮಗ್ರ ಆರ್ಥಿಕ ಸಮತೋಲನ ಪೂರೈಕೆ ಭಾಗವನ್ನ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಏನ್ ಸರ್ ಹೊಸ ಕ್ವಶನ್ಸ್ ಎಲ್ಲ ಆಡ್ ಆಗಿದೆ, ಹೊಸ ಕ್ವಶನ್ಸ್ ಎಲ್ಲ ಆಡ್ ಆಗಿದೆ. ಆ ಕ್ವಶನ್ಸ್ ಅನ್ನ ನಾವು ಓದ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡಿ. ಸಮಗ್ರ ಬಿಂಬಕ ಅರ್ಥವನ್ನ ಬರೆಯಿರಿ. ಬೇಡಿಕೆ ಬಿಂಬಕದ ಅರ್ಥವನ್ನ ಬರೆಯಿರಿ. ರೇಖಾತ್ಮಕವಾಗಿ ಅದನ್ನ ಹೇಗೆ ಪಡೆಯಬಹುದು. ರೈಟ್ ಮೀನಿಂಗ್ ಆಫ್ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್. ಹೌ ಕ್ಯಾನ್ ಇಟ್ ಬಿ ಅಪ್ಡೇಟ್ ಗ್ರಾಫಿಕಲಿ. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಸರ್ಕಾರದ ಮುಂಗಡ ಪತ್ರದ ಪಟವನ್ನ ಬರೆಯಿರಿ. ನೆಕ್ಸ್ಟ್, ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ. ಮುಂಗಡ ಪತ್ರದ ಕೊರತೆಯಲ್ಲಿರ್ತಕ್ಕಂಥ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಡಿಸ್ಕಸ್ ದ ಇಶ್ಯೂ ಆಫ್ ರಿಡ್ಯೂಸಿಂಗ್ ಬಜೆಟ್ ಡಿಫೆಕ್ಟ್. ಅದಾದ ನಂತರ ಕೋಶೀಯ ಕೊರತೆಯು ಸರ್ಕಾರದ ಸಾಲದ ಅಗತ್ಯತೆಗಳನ್ನು ತೋರಿಸುತ್ತದೆ, ವಿಶದೀಕರಿಸಿ ಅಂತ ಕೊಟ್ಟಿದ್ದಾರೆ. ಸರ್ ಯಾಕೆ ಈ ರೀತಿ ಕ್ವಶನ್ಸ್ ಎಲ್ಲ ಅಂತಂದ್ರೆ ಒಂದಂತೂ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಈ ರೀತಿ ನ್ಯೂಲಿ ಕ್ವಶನ್ಸ್ ಬರುವಂತ ಸಾಧ್ಯತೆ ತುಂಬಾ ಇದೆ. ನೀವು ಕ್ವಶನ್ಸ್ ಆಡ್ ಆಗಿದೆ ಕ್ವಶನ್ ಬ್ಯಾಂಕ್ಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮುಕ್ತ ಆರ್ಥಿಕತೆ 3 ಕೊಂಡಿಗಳನ್ನ ಬರೆಯಿರಿ, ವಿವರಿಸಿ. ಎಕ್ಸ್ಪ್ಲೇನ್ ದ 3 ಲಿಂಕೇಜ್ ಆಫ್ ಆನ್ ಓಪನ್ ಎಕನಾಮಿ. ಸಂದಾಯ ಬಾಕಿ ಮತ್ತು ಚಾಲ್ತಿ ಖಾತೆಯ ಭಾಗಗಳ ಪಟವನ್ನ ಬರೀರಿ. ಒಂದು ನಾನು ನಿಮಗೆ ಕನ್ಫರ್ಮ್ ಕೊಡ್ತೀನಿ. ಸಂದಾಯ ಬಾಕಿ ಚಾಲ್ತಿ ಖಾತೆ ಪಟ, ಬಂಡವಾಳ ಖಾತೆ ಪಟ, ಈ 2 ಡಯಾಗ್ರಾಮ್ ಅನ್ನು ನೆನ್ಪಿಟ್ಟುಕೊಂಡ್ರೆ ಇಲ್ಲಿ ನಮಗೆ 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ಇಷ್ಟನ್ನ ನೀವು ನೆನ್ಪಿಟ್ಟು ಇನ್ನೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಅನ್ನು ನಾನು ಹೇಳೋದಾದ್ರೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಇವು 2ರಲ್ಲಿ ಅಥವಾ 3ರಲ್ಲಿ ಒಂದು ಬಂದೇ ಬರುತ್ತೆ. ಈ 3ರಲ್ಲಿ ಒಂದು ಬರುತ್ತೆ. ಅದಾದ ನಂತರ ಔದಾಸೀನ ನಕ್ಷೆ, ಬಜೆಟ್ ಗಣ. ನೆಕ್ಸ್ಟ್, ಒಂದು ಮಾರುಕಟ್ಟೆಯಲ್ಲಿ ಬದಲಿ ಸರಕು, ಪೂರಕ ಸರಕು, ಉದ್ಯಮ ಘಟಕದ ಇಲ್ಲಿವರೆಗೂ 7ನೇ ಕ್ವಶನ್ ವರೆಗೂ ಏನು ಓದ್ತಿರಲ್ಲ, ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಇಲ್ಲಿ 3 ಕ್ವಶನ್ ನಮ್ಗೆ ಕರೆಕ್ಟ್ ಆಗಿ ಕಟ್ಕೊಂಡ್ಬಿಟ್ವಿ. ಅದಾದ ನಂತರ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು, ಮತ್ತೆ ಬೆಲೆ ಮಿತಿ, ಶ್ರಮದ ಮಾರುಕಟ್ಟೆ, ಬೆಲೆ ಅಂತಸ್ತಿನ ಬಗ್ಗೆ, ಸಮತೋಲನ ಬೆಲೆ, ಈ 3ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಆಯ್ತಾ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಬರೆಯಿರಿ. ಅಭಿವೃದ್ಧಿ ಹೊಂದಿದ, ಅಭಿವೃದ್ಧಿಶೀಲ, ಇವೆರಡು ಕ್ವಶನ್. ಮತ್ತೆ ಈ ಮೂರು ಕ್ವಶನ್ ಏನ್ ಮೇಲ್ಗಡೆ ಹೇಳಿದ್ನಲ್ಲ, ಈ 3 ಕ್ವಶನ್ ಅಲ್ಲಿ ಒಂದು ಫಿಕ್ಸ್ ಬರುತ್ತೆ. ಬಂದೇ ಬರುತ್ತೆ. ಅದಾದ ನಂತರ ಹಣದ ಲೆಕ್ಕವು ಅತ್ಯಂತ ಅನುಕೂಲಕರ ಘಟಕವಾಗಿದೆ ಕಾರ್ಯನಿರ್ವಹಿಸತಕ್ಕಂಥದ್ದು ಇದೆಯಲ್ಲ. 1, 2, 3 ಈ 3 ಇದ್ರ ಮೇಲೆ ಒಂದು ಕ್ವಶನ್ ಬರಲೇಬೇಕು. ಇಷ್ಟಂತೂ ನಾನು ಹೇಳಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ನೀವು ಅನಲೈಸ್ ಮಾಡಿ ನೋಡಿದಾಗ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಕಮೆಂಟ್ ಮಾಡಿ ಹೇಳ್ತಾ ಇದ್ರೆ ಆನ್ಸರ್ ಕೂಡ ಕೊಡಿ ಅಂತ. ಡೋಂಟ್ ವರಿ ಅಬೌಟ್ ದಟ್. ಆನ್ಸರ್ನು ಕೊಡ್ತೀನಿ, ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಮುಂಬರ್ತಕ್ಕಂಥ. ಅದನ್ನ ನಾನು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೇನೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋ ಶೇರ್ ಮಾಡಿ. ಈ PDF ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಥ್ಯಾಂಕ್ ಯು. ಇದೇ ಪ್ರಶ್ನೆ ನಾಳೆ ಬರುತ್ತೆ. ಸೆಕೆಂಡ್ PUC ಎಕನಾಮಿಕ್ಸ್ ಅಲ್ಲಿ ಯಾರು ಪಾಸ್ ಆಗಲು ಕಷ್ಟಪಡ್ತಾರೆ ಇದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ಕೊಂಡು ಹೋಗಿ. ಕಾರ್ಯನಿಯೋಜಿತ ಪ್ರಶ್ನೆಗಳು 3 ಕೊಡ್ತಾರೆ, ನಾವು 2 ಬರೀಬೇಕು, 1 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ನಾನು 4 ಹೇಳ್ತಾ ಇದ್ದೇನೆ, 3 ಯಾವ್ದಾದ್ರು ಬರುತ್ತೆ, ಬಟ್ ನೀವು ಬರೀಬೇಕಾಗಿರೋದು 2. ಅಷ್ಟನ್ನ ಮಾಡೋಣ. ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು. X1 ಸರಕಿನ ಬೆಲೆ 10 ರೂಪಾಯಿ, X2 ಸರಕಿನ ಬೆಲೆ 20 ರೂಪಾಯಿ. ಅನುಭೋಗಿ ಹತ್ರ ಟೋಟಲ್ ಆಗಿ ನಮ್ಮ ಹತ್ರ ಒಂದು 100 ರೂಪಾಯಿ ಬಜೆಟ್ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಅಪ್ಲೈ ಆಗುತ್ತೆ, ಕೇಳ್ಕೊಂಬಿಡಿ. ಏನಿದೆ, ನಮ್ಮ ಹತ್ರ ಬಜೆಟ್ ಎಷ್ಟಿದೆ, 100 ರೂಪಾಯಿ ಇದೆ. ಹಾಗಿದ್ರೆ ಕೆಳಗಿನವುಗಳಿಗೆ ಕೆಲವೊಂದಿಷ್ಟು ಪ್ರಶ್ನೆ ಕೊಟ್ಟಿರ್ತಾರೆ, ಅವರು ಅದಕ್ಕೆ ಉತ್ತರ ಕೊಡ್ಬೇಕಷ್ಟೇ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿಕೊಂಡು X1 ಚಾಕ್ಲೇಟ್, X2 ಚಾಕ್ಲೇಟ್ ಅಂತ ಅಂತೀನಿ. ಸರಕ್ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. X1 ಚಾಕ್ಲೇಟ್, X2 ಚಾಕ್ಲೇಟ್. X1 ಚಾಕ್ಲೇಟ್ ನ ಬೆಲೆ 10 ರೂಪಾಯಿ, X2 ಚಾಕ್ಲೇಟ್ ನ ಬೆಲೆ 20 ರೂಪಾಯಿ. ನಮ್ಮ ಹತ್ರ ಬಜೆಟ್ ಎಷ್ಟಿದೆ, 100 ರೂಪಾಯಿ ಇದೆ. X1 ಚಾಕ್ಲೇಟ್ 10 ರೂಪಾಯಿ ಆದ್ರೆ ಎಷ್ಟು ತಗೋಬಹುದು, 10 ಚಾಕ್ಲೇಟ್ ತಗೋಬಹುದು. X2 ಚಾಕ್ಲೇಟ್ ಬೆಲೆ 20 ರೂಪಾಯಿ ಇದೆ, ಎಷ್ಟು ಚಾಕ್ಲೇಟ್ ತಗೋಬಹುದು, 5 ಚಾಕ್ಲೇಟ್ ಅನ್ನ ತಗೋಬಹುದು. 2 20. ಇಷ್ಟ ಅರ್ಥ ಆಯ್ತಾ? ಸಿಂಪಲ್ ಇದೆ ಅಲ್ವಾ? ಸಿಂಪಲ್ ಇದೆ ರೀ, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವಂತದ್ದು ಏನಿಲ್ಲ. ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಅಥವಾ ಮೇಲ್ಮುಖವಾಗಿರುತ್ತದೆ. ಹೌದು, ಇದು ಕೆಳಮುಖವಾಗಿರುತ್ತದೆ. ಋಣಾತ್ಮಕ ಇಳಿಜಾರನ್ನ ಹೊಂದಿದೆ, ಕೆಳಮುಖವಾಗಿರುತ್ತದೆ. ಇಷ್ಟು ಬರ್ಲಿಕ್ಕಾಗತ್ತಾ? ಕೆಳಮುಖವಾಗಿರುತ್ತದೆ. ನಿಮ್ಗೆ ನೆನಪಿರ್ಲಿ ಅಂತ 2-3 ಸಲ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ಬಜೆಟ್ ರೇಖೆಯ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? ಹೌದು, ಸಮನಾಗಿರುತ್ತದೆ. ಇಷ್ಟು ಬರ್ಲಿಕ್ಕಾಗತ್ತಾ? ಇದೇ ಪ್ರಶ್ನೆ. ಈ ಪ್ರಶ್ನೆ ಇವ್ 2 ಬಿಟ್ರೆ ನೋಡಿ, 1ನೇ ಪ್ರಶ್ನೆ A, B ಇವ್ ಏನೋ ಸ್ವಲ್ಪ 100 ರೂಪಾಯಿ ಇದ್ದಿದ್ದು 250, 300 ಈ ರೀತಿ ಕೇಳ್ಬೋದು. ಆದ್ರೆ ನಿಮ್ಗೆ ಲೆಕ್ಕ ಮಾಡ್ತೀರಾ. ಬಟ್ ಆದ್ರೆ ಇವ್ ಏನ್ 3 ಪ್ರಶ್ನೆ ಇದೆಯಲ್ಲ ಕೆಳಗಿಂದು, ಸೇಮ್ ಡಿಟ್ಟು ಆಸ್ ಇಟ್ ಈಸ್ ಬರುತ್ತೆ. ಏನು ವರಿ ಮಾಡ್ಕೊಳ್ಬೇಡಿ.
ಬಜೆಟ್ ರೇಖೆ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ. ಹೌದು, ಸಮನಾಗಿರುತ್ತದೆ. X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದ್ರೆ X2 ಸರಕನ್ನ ಬಿಟ್ ಕೊಡ್ಬೇಕಾಗುತ್ತೆ. ನೋಡಿ, ಒಂದು ಚಾಕ್ಲೇಟ್ ಅನ್ನ X1 ಚಾಕ್ಲೇಟ್ ಅನ್ನ ತಗೋಬೇಕಂದ್ರೆ X2 ಚಾಕ್ಲೇಟ್ ಅನ್ನ ಬಿಟ್ ಕೊಡ್ಬೇಕಲ್ವಾ, ಒಂದು ಚಾಕ್ಲೇಟ್ ಬಿಟ್ ಕೊಡ್ಬೇಕಲ್ವಾ. ಸೊ ಹೌದು, X2 ಚಾಕ್ಲೇಟ್ ಅನ್ನ ತಗೋಬೇಕಂತಂದ್ರೆ X1 ಬಿಟ್ ಕೊಡ್ಬೇಕು, X1 ಚಾಕ್ಲೇಟ್ ಬಿಟ್ ತಗೋಬೇಕಂತಂದ್ರೆ X2 ಸರಕನ್ನ ಅಥವಾ ಚಾಕ್ಲೇಟ್ ಅನ್ನ ಬಿಟ್ ಕೊಡ್ಬೇಕು. ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. 2 ನಿಮಿಷದಲ್ಲಿ 5 ಮಾರ್ಕ್ಸ್ ನೀವು ಕಲ್ತ್ರಿ. ಇಲ್ಲೆಲ್ಲ ಉತ್ತರವನ್ನು ಕೊಟ್ಟಿದ್ದೀನಿ ನಾನು. X2 ಸರಕಿನ ಬೆಲೆ ಖರ್ಚು ಮಾಡಿದ್ರೆ 100 ರೂಪಾಯಿ. ಆಯ್ತು, ಉತ್ತರ ಹೌದು, ಸಮನಾಗಿರುತ್ತದೆ. ಆನ್ಸರ್ ಡಿ ಸಮನಾಗಿರುತ್ತದೆ. ಹೌದು, ಇದು ಸರಿ. ಆದಾಯವು ಸ್ಥಿರವಾಗಿರುವುದರಿಂದ ಸರಕಿನ ಹೆಚ್ಚುವರಿ ಘಟಕವನ್ನು ಖರೀದಿಸಲು ಗ್ರಾಹಕನೊಬ್ಬನು X2 ಕೆಲವು ಘಟಕಗಳನ್ನು ತ್ಯಾಗ ಮಾಡಬೇಕು. ಇಷ್ಟೇನ್ ಬರೆಯೋದು ಅವಶ್ಯಕತೆ ಇಲ್ಲ. ಹೌದು ಅಷ್ಟೇ ಬರೀರಿ. ಹೌದು ಇದು ಸರಿ, ಹೌದು ಇದು ಸರಿ, ಇಷ್ಟೇ ಬರೀರಿ. ಆನ್ಸರ್ ಇಷ್ಟೇ ಬರೀರಿ, ಎಕ್ಸ್ಪ್ಲನೇಷನ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಸೇಮ್ ಇದೆ. ನಾನು ಜಸ್ಟ್ ನಿಮ್ಗೆ ಆನ್ಸರ್ ಶೋ ಮಾಡ್ತೀನಿ. ಕನ್ನಡ ಮೀಡಿಯಂ ಅಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೂ ಅದೇ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೇನೆ. ಇಲ್ಲಿ ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ನೋಡ್ಕೊಂಡ್ಬಿಡಿ. ಆನ್ಸರ್ ಇಲ್ಲೇ ಇದೆ. ಫಸ್ಟ್ 10 ಯೂನಿಟ್ಸ್, ಸೆಕೆಂಡ್ 5 ಯೂನಿಟ್ಸ್, ಡೌನ್ ವರ್ಡ್ ಸ್ಲೋಪಿಂಗ್. ಅದಾದ ನಂತರ ಎಸ್ ದೇ ಆರ್ ಈಕ್ವಲ್, ಎಸ್ ದಿಸ್ ಇಸ್ ಕರೆಕ್ಟ್, ಇಷ್ಟನ್ನು ಬರೆದ್ರೆ ಆಯ್ತು. ಇಲ್ಲಿಗೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇದನ್ನು ಕಲ್ತ್ವಿ. ಇಲ್ಲಿ ಇನ್ನೊಂದು 5 ಅಂಕದ ಪ್ರಶ್ನೆ ಏನಂತಂದ್ರೆ, ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ. ಇಷ್ಟೊಂದು ಸಿಂಪಲ್ ಅಂತ, ನೀವು ಇಷ್ಟೊಂದು ಡಿಫಿಕಲ್ಟ್ ಅಂತ ಅವರು ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಸಿಂಪಲ್ ಮಾಡಿ ಹೇಳ್ತೀನಿ, ನೀವು ಕನ್ಸಲ್ ಎದ್ದು ಕೇಳಿದ್ರು ಈ ಒಂದು ಕ್ವಶನ್ಗೆ ಆನ್ಸರ್ ಕೊಡ್ತೀರಿ, ಅಷ್ಟೊಂದು ಸಿಂಪಲ್ ಇದೆ. ಈ ರೀತಿ ಕೊಟ್ಟಿರ್ತಾರೆ. TP1, TPL, MPL, APL ಅಂತ ಕೊಟ್ಟಿರ್ತಾರೆ. ಇದೇ ರೀತಿ ಬಾಕ್ಸ್ ಕೊಡ್ತಾರ್ರಿ ಅವರು. ಇದೇ ರೀತಿ ಬಾಕ್ಸ್ ಇರುತ್ತೆ. ಕೆಲವೊಂದಿಷ್ಟು ಇಷ್ಟೇ, ಏನು ಡಾಟಾ ಚೇಂಜ್ ಇರ್ಬೋದು, ನಮ್ಗದ್ ಬೇಡ. ಡಾಟಾ ಚೇಂಜ್ ಇರ್ಬೋದು, ಡೋಂಟ್ ವರಿ. ಸೂತ್ರ ನೆನ್ಪಿಟ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಓಕೆ, ಅದಕ್ಕೂ ಅಕ್ಸೆಪ್ಟಬಲ್. ನಮ್ಗೆ ನೆನಪಿದ್ರೆ ಓಕೆ, ಇಲ್ಲ ಅಂದ್ರೆ ಓಕೆ, ಅಷ್ಟೇ. ಈಗ ನಾನೇನ್ ಮಾಡ್ತೀನಿ, ಲೆಕ್ಕಾಚಾರ ಮಾಡ್ಬೇಕಲ್ವಾ, ಲೆಕ್ಕಾಚಾರ ಮಾಡಬೇಕು. ಅದೇ ಮೇಲಿರ್ತಕ್ಕಂಥದ್ದೇ, ಅಲ್ಲಿ ಮೇಲೇನಿತ್ತು ಅದೇ ಇಲ್ಲಿ ನಾನು ಪೂರ್ಣಗೊಂಡ ಕೋಷ್ಟಕ ಲೆಕ್ಕ ಕೊಡ್ತಾ ಇದ್ದೀನಿ. ಫ್ಯಾಕ್ಟರ್ 0 0 0 0 0, ಈ 0 0 ಬರ್ಕೊಂಡ್ಬಿಡಿ, ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟಿದೆ? 0 0 0 0. ಆಯ್ತು, ಏನು ಮಾರ್ಕ್ಸ್ ಇಲ್ಲ. ಆಯ್ತಾ? ಇಲ್ಲಿಂದ ಒಂದೊಂದು ಮಾರ್ಕ್ಸ್ ನಮ್ಗೆ 5 ಬರುತ್ತೆ ಅಷ್ಟೇ. ಹಾಗಿದ್ರೆ 10 10 10 10 ಯಾಕೆ ಬಂತು ಸರ್? 10 10 ಯಾಕೆ ಬಂತು? ಸಿಂಪಲ್ ಆಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 10ನ್ನ 10ರಲ್ಲಿ ಮೈನಸ್ ಮಾಡಿದ್ರೆ 10 ಇರ್ತಕ್ಕಂಥದ್ದು. ಸೊ ಇಲ್ಲಿ 10 ಬರ್ದ್ಬಿಡಿ, ಸುಮ್ಮನೆ 10 ಬರೀರಿ. ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ, ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಎಷ್ಟು ಸಂಖ್ಯೆ ಇದೆ, ಇಲ್ಲಿ ಅದೇ ಸಂಖ್ಯೆ ಬರಬೇಕು, ಅಷ್ಟು ನೆನ್ಪಿಟ್ಕೊಂಡ್ಬಿಡಿ, ಅಷ್ಟೇ ಸಾಕು. ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ 10 ಇತ್ತ, 10ನ್ನ 0ಕ್ಕೆ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 10 ಬರುತ್ತೆ. ಇಷ್ಟನ್ನ ನೀವು ಮಾಡಬೇಕು. ಮಾಡ್ಲಿಕ್ಕೆ ಆಗತ್ತಾ? ಇಲ್ಲಿ ನೋಡಿ, 0ವನ್ನ 10ಕ್ಕೆ ಮೈನಸ್ ಮಾಡಿದಾಗ 10 ಬರ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ಪೂರ್ತಿ ಆಯ್ತಾ? ನಿಮ್ಗೆ ಕನ್ಫರ್ಮ್ ಆಯ್ತಾ? ಸರಿ, ಆಯ್ತು. ಹಾಗಿದ್ರೆ 22 ಹೇಗ್ ಬಂತಿದು? 22 ಹೇಗ್ ಬಂತು? ಇಲ್ಲಿ ನೋಡಿ, 22ನ್ನ 10ಕ್ಕೆ ಮೈನಸ್ ಮಾಡಿ. ಇಲ್ಲಿ ಕ್ವಶನ್ ಸ್ವಲ್ಪ ನಾನು ಸ್ಕ್ರೀನ್ ಅನ್ನ ಕಡಿಮೆ ಮಾಡ್ಕೋತೀನಿ, ಅಂದಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ. ಇಲ್ಲಿದೆ ಅಲ್ವಾ, ಇಲ್ಲಿ 22 ಇದೆ, ಇಲ್ಲಿ 22 ಇದೆ. ಇಲ್ಲಿ ಒಂದ್ ಕೆಲಸ ಮಾಡಿ, ಇದನ್ನ ನಾವು 12 ಬರ್ಬೇಕಂದ್ರೆ 22ನ್ನ 12 ಮೈನಸ್ ಮಾಡಿ. ಈ ರೀತಿ ಕ್ರಾಸ್, ಈ ರೀತಿ ಬರ್ಬೇಕದು. 10ನ್ನ 22ರಲ್ಲಿ 10ನ್ನ ಮೈನಸ್ ಮಾಡಿದ್ರೆ 12 ಬರುತ್ತೆ. 22ನ್ನ 10ಕ್ಕೆ ಮೈನಸ್ ಮಾಡಿದ್ರೆ 12 ಬರುತ್ತೆ. 22ರಲ್ಲಿ 10 ಹೋದ್ರೆ ಎಷ್ಟು? 12. ಅಷ್ಟೇ ಸಿಂಪಲ್ ರೀ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ 36 ಬರ್ಬೇಕು. ಇಲ್ಲಿ ನಮ್ಗೆ 36 ಬರ್ಬೇಕು ಅಲ್ವಾ? ಸೊ 12, ಇಲ್ಲಿ 12 ಇದೆಯಲ್ವಾ? ಒಂದು ನಿಮಿಷ. 22ಕ್ಕೆ 14 ಕೂಡಿಸಿದ್ರೆ ಎಷ್ಟಾಗುತ್ತೆ? 22ಕ್ಕೆ 14ನ್ನ ಕೂಡಿಸಿದ್ರೆ 36 ಆಗುತ್ತೆ. 22 ಪ್ಲಸ್ 14 ಎಷ್ಟು? 36. ಇಲ್ಲೇ ಕ್ವಶನ್ ಆನ್ಸರ್ ಕೂಡ ಇಲ್ಲೇ ಕೊಟ್ಟಿದ್ದೀನಿ ನಾನು. ಅದಾದ ನಂತರ 36ಕ್ಕೆ 8ನ್ನ ಕೂಡಿಸಿ 44 ಬರುತ್ತೆ. 36 ಪ್ಲಸ್ 8 44 ಆಗುತ್ತಾ? ಸಿಂಪಲ್, ಇಷ್ಟೇ. 44ಕ್ಕೆ 6ನ್ನ ಕೂಡಿಸಿದ್ರೆ ಎಷ್ಟು? 50. ಈ ರೀತಿ ಕ್ರಾಸ್ ಹೇಳಿದ್ನಲ್ವಾ ನಾನು, 50 ಬರುತ್ತೆ. ಸಿಂಪಲ್ ಆಗಿ ಇನ್ನೊಂದ್ಸಲ ನೋಡ್ತಾ ಬರೋಣ. ಓಕೆ, ಇನ್ನೊಂದ್ಸಲ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ 10 ಕೊಟ್ಟಿದ್ದಾರೆ. 10ನ್ನ 0ಇಂದ ಈ ರೀತಿ 10 ಮಾಡ್ಕೊಂಡ್ವಿ. ಅದಾದ ನಂತರ ಇಲ್ಲಿ ನೋಡಿ, 10ಕ್ಕೆ 12 ಕೂಡಿಸಿದ್ರೆ 22 ಆಯ್ತು. 22ಕ್ಕೆ 14 ಕೂಡಿಸಿದ್ರೆ 36 ಆಯ್ತು. 36ಕ್ಕೆ 8 ಕೂಡಿಸಿದ್ರೆ 44. 44ಕ್ಕೆ 6 ಕೂಡಿಸಿದ್ರೆ 50. ಈ ರೀತಿ ಜಿಗ್ಜಾಗ್ ಮ್ಯಾನರ್ ಅಲ್ಲಿ ಬರ್ಬೇಕು. ಈ ರೀತಿ ಲೆಕ್ಕ ಮಾಡ್ತಾ ಹೋಗಿ. ಸೂತ್ರ ನೆನಪಿದ್ರೆ ಇರ್ಲಿ, ಇಲ್ಲ ಅಂದ್ರೂ ಓಕೆ. ಇಂಗ್ಲಿಷ್ ಮೀಡಿಯಂ ಕೂಡ ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದೀನಿ, ಲೆಕ್ಕವನ್ನು ಯಾವ ರೀತಿ ಮಾಡಿದೀನಿ ನಾನಂತ ಹೇಳಿದೀನಿ. ಯಾರಿಗೆ ತುಂಬಾ ಕಷ್ಟ ಅನ್ಸುತ್ತೆ, ಈ ರೀತಿ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ, ಇಷ್ಟೇ. ಮತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ, ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಂತೂ ಇಷ್ಟೊಂದು ಸುಲಭನಾ ಸರ್ ಅಂತ ನೀವು ಕಮೆಂಟ್ ಮಾಡಿ ಹೇಳ್ತೀರಾ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅದು ಬರುತ್ತೆ.
ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 60 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ. ಇಷ್ಟೊಂದು ಈಸಿ ಪ್ರಶ್ನೆ ನೋಡಿ, ಸಿಂಪಲ್ ಆಗಿರ್ತಕ್ಕಂಥದ್ದು. MR AR ಏನಿರುತ್ತೆ 60 ಅಷ್ಟೇ. ಇಲ್ಲಿ ನಮ್ಗೆ ಇಲ್ಲಿ TR ಏನಿದೆಯಲ್ಲ ಇದು ಒಂದೇ ನಾವು ತುಂಬಬೇಕಾಗಿರ್ತಕ್ಕಂಥದ್ದು. ಇಲ್ಲಿ 60 ಅಂತ ಕೊಟ್ಟಾಗ ಇಲ್ಲಿ ನೋಡಿ ಒಂದು ಕಾಲಮ್ ಹಾಕೊಳ್ಳಿ ಈ ರೀತಿ. ಇಲ್ಲಿ ಮಾರಾಟದ ಪ್ರಮಾಣ TR AR MR ಅಂತ ಬರೆದ್ರ ಇಲ್ಲಿ ಏನ್ ಮಾಡಬೇಕು, ಈ ಒಂದು TR ಅನ್ನು ಕಾಲಮ್ ಅನ್ನು ಖಾಲಿ ಬಿಡಿ, ಇಲ್ಲಿ 60 ಅಂತ ಬರೆದ್ಬಿಡಿ, ಇಲ್ಲಿ 60 ಇಲ್ಲಿ 60 ಅಂತ ಬರೆದ್ಬಿಡಿ, ಮುಗಿದೋಯ್ತು. ಎಷ್ಟಕ್ಕೆ ಮುಗಿದೋಯ್ತು, ಆನ್ಸರ್ ಮುಗಿದೋಯ್ತು. ಹಾಗಾದ್ರೆ ನೆಕ್ಸ್ಟ್ ನಾವು TR ಅನ್ನೋದನ್ನ ಕಂಡುಹಿಡಿಬೇಕಷ್ಟೇ. ಇಲ್ಲಿನೂ 60 ಇದೆ, 61 60 ಇಂಟು 2 ಮಾಡಿದ್ರೆ 120 ಆಗುತ್ತೆ. ಅದೇ ರೀತಿ 63 ಮಾಡಿದ್ರೆ 180, 60 ಗುಣಾಕಾರ 4 ಮಾಡಿದ್ರೆ ಇಂಟು ಮಾಡಿದ್ರೆ 240 ಆಗುತ್ತೆ. 60 ಗುಣ್ಲೆ 5 ಮಾಡಿದ್ರೆ 300 ಆಗುತ್ತೆ. ಇಷ್ಟು ಮಾಡ್ಲಿಕ್ಕಾಗತ್ತಾ? 3 ಕ್ವಶನ್ ಅನ್ನ ಕಲ್ಸ್ಕೊಟ್ಟೆ, ಇವೇ ನಾಳೆ ರಿಪೀಟ್ ಆಗುತ್ತೆ. ಇಷ್ಟು ಬಿಟ್ರೆ ಮತ್ತೆ ಬೇರೆ ಓದುವಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು. ನಾಳೆ ಆರಾಮಾಗಿ ಸುಲಭವಾಗಿ ನೀವು ಗಳಿಸಿರೋ. ಸೇಮ್ ಇಂಗ್ಲಿಷ್ ಮೀಡಿಯಂ ಕೂಡ ಅಷ್ಟೇ ಇದೆ. ಇಲ್ಲಿ ನೋಡ್ಕೊಂಡ್ಬಿಡಿ, ವಿಡಿಯೋ ಕೊನೆ ತನಕ ನೋಡಿದ್ರೆ ಅಷ್ಟೇ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ಧನ್ಯವಾದ.